ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳ ರೋಡ್ ಶೋ ಮಾಡಿದ್ದ 7 ಆರೋಪಿಗಳ ಮೇಲೆ ರೌಡಿ ಶೀಟ್ ಅನ್ನು ಇದೀಗ ಓಪನ್ ಮಾಡಲಾಗಿದೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಅನ್ನು ಓಪನ್ ಮಾಡಲಾಗಿದೆ. ಆರೋಪಿಗಳ ಜಾಮೀನು ರದ್ದುಗೊಳಿಸೋಕೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಗ್ಯಾಂಗ್ ರೇಪ್ ಪ್ರಕರಣ ತನಿಖಾಧಿಕಾರಿಯಿಂದ ಕೋರ್ಟ್ಗೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು ಕರೆಕ್ಟ್ ಆಗಿ ಮಾಡಿದ್ದಾರೆ. ಏನ್ ದೊಡ್ಡ ಸಾಧನೆ ಮಾಡಿ ಬಂದಿದ್ರು ಇವರು, ಯುದ್ಧದಲ್ಲಿ ಹೋರಾಡಿ ಪ್ರಾಣ ತೆತ್ತು ಬಂದಿದ್ರು ಅನ್ನೋ ರೀತಿಲಿ ರೋಡ್ ಶೋ ಬೇರೆ ಕೇಳಿ ಇವರು ಮುಖಕ್ಕೆ ಮಾಡಿರೋದು ಬೇಡದೇ ಇರೋ ಕೆಲಸ. ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಇವ್ರುಗಳು ಒಳಗೋಗಿದ್ರು, ಆಮೇಲೆ ಹೊರಗಡೆ ಬಂದ್ರಲ್ಲ, ಆಗ ಇವ್ರನ್ನ ರೋಡ್ ಶೋ ಮಾಡಿ ಕರ್ಕೊಂಡು ಬಂದಿರೋದು 7 ಆರೋಪಿಗಳ ಮೇಲೆ ಈಗ ರೌಡಿ ಶೀಟ್ ಅನ್ನ ಓಪನ್ ಮಾಡಲಾಗಿದೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಇದೀಗ ರೌಡಿ ಶೀಟ್ ಅನ್ನ ಓಪನ್ ಮಾಡಲಾಗಿದೆ. ಇದೀಗ ಆರೋಪಿಗಳ ಜಾಮೀನನ್ನೇ ರದ್ದುಗೊಳಿಸಬೇಕು ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ತನಿಖಾಧಿಕಾರಿಯಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರೋದು. ಇಂಥವ್ರಿಗೆ ಇದೇ ತರದ ಶಿಕ್ಷೆ ಆಗಬೇಕು. ಏನ್ ಸಾಧನೆಯನ್ನ ಮಾಡಿದ್ರು ಇವ್ರುಗಳು, ನಮ್ ಜನಕ್ಕಂತೂ ಬುದ್ಧಿನೇ ಇಲ್ಲ ಬಿಡಿ. ಇವ್ರನ್ನ ರೋಡ್ ಶೋ ಮಾಡಿ ಕರ್ಕೊಂಡು ಬರುವಂತ ಸಾಧನೆ ಏನು ಮಾಡಿದ್ರು ಇವ್ರುಗಳು? ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಇದೇ ರೀತಿಯಾಗಿ ಮಾಡಿದ್ರೆ ನೀವು ಇಷ್ಟೇ ಅದ್ದೂರಿಯಾಗಿ ರೋಡ್ ಶೋ ಮಾಡೋರನ್ನ ಕರ್ಕೊಂಡು ಬರ್ತಾ ಇದ್ರಾ? ಆ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರಲ್ಲ, ಹಿಂದೆ ಮುಂದೆ ಬೈಕಲ್ಲಿ ಜೈಕಾರ ಹಾಕೊಂಡು, ನಿಮಗೆಲ್ಲ ಏನು ಅಕ್ಕ ತಂಗಿ ತಾಯಿ ಯಾರು ಇಲ್ವಾ? ನಿಮ್ಮನೆ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಗ್ಯಾಂಗ್ ರೇಪ್ ಮಾಡಿದವ್ರನ್ನ ಕರ್ಕೊಂಡು ಬರ್ತಿದ್ರ ನೀವು ರೋಡ್ ಶೋ ಮಾಡಿ? ಮಾನ ಮರ್ಯಾದೆ ಅನ್ನೋದೊಂದು ಬೇಡವಾ? ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಕೇವಲ ಇವ್ರಗಳ ಮೇಲೆ ಮಾತ್ರ ಕೇಸಲ್ಲ, ಅದು ಯಾವನ್ ಇದ್ರಲ್ಲಿ ಭಾಗಿಯಾಗಿದ್ದಾನೋ ರೋಡ್ ಶೋನಲ್ಲಿ ಅವ್ರ ವಿರುದ್ಧನೂ ಕೇಸ್ ಹಾಕಿ. ಏನ್ ಇವರು ಸಾಧನೆ ಮಾಡಿದ್ದಾರೆ ಅಂತ ಇವ್ರನ್ನ ರೋಡ್ ಶೋ ಮಾಡಿ ಕರ್ಕೊಂಡು ಬಂದ್ರು ಇವರು? ಇದೆಲ್ಲ ನಮ್ಮ ರಾಜ್ಯದಲ್ಲೇ ಆಗ್ತಾ ಇದೆಯಾ? ದುರಂತ ಅಂತ ಅನ್ಸುತ್ತೆ ಒಂದೊಂದ್ಸಲ. ಯಾವ್ದೋ ಸಿನಿಮಾದಲ್ಲೋ ಇನ್ಯಾವುದೋ ರಾಜ್ಯದಲ್ಲೋ ಈ ತರ ನೋಡ್ತಾ ಇದ್ವಿ. ಗ್ಯಾಂಗ್ ರೇಪ್ ನಲ್ಲಿ ಒಳಗೆ ಹೋದವ್ರು ಇವರು. ಕನಿಷ್ಠ ಪಕ್ಷ ಒಂದು ಮಾನ ಮರ್ಯಾದೆ ಅನ್ನೋದನ್ನಾದ್ರೂ ಇಟ್ಕೊಳ್ಬೇಕು. ರೋಡ್ ಶೋ ಅಂತೆ, ರೋಡ್ ಶೋ. ಏನ್ ಮೊನ್ನೆ ಯುದ್ಧ ನಡೀತಲ್ಲ, ಅಲ್ಲಿ ಹೋಗಿದ್ರೆ ಇವ್ರುಗಳು? ಅಲ್ಲಿ ಹೋಗಿ ಏನಾದ್ರು ನಮ್ಗಳ ಪ್ರಾಣ ಉಳಿಸಿದ್ರಾ? ಯಾರನ್ನಾರು ರಕ್ಷಣೆ ಮಾಡಿದ್ರಾ? ಇಲ್ಲ ತಾನೆ. ಹೋಗಿದ್ದು ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ. ನಾಚಿಕೆಗೇಡಿನ ಸಂಗತಿ ಇದು ನಿಜವಾಗ್ಲೂ. ಎಲ್ಲಿ ಸಾಕ್ತಿದೆ ನಮ್ಮ ಸಮಾಜ ಅಂತ ಅನ್ಸ್ಬಿಡುತ್ತೆ. ರೇಪ್ ಕೇಸ್ನಲ್ಲಿ ಒಳಗೆ ಹೋದವ್ರನ್ನ ಈ ತರ ಜಿಂಗಲಕ್ಕ ಅಂತ ಲೈಟ್ ಹಾಕೊಂಡು ರೋಡ್ ಶೋ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಅಂತ ಅಂದ್ರೆ ಏನ್ ಹೇಳೋದು ಇವರಿಗೆ? ಅಲ್ಲ ಸ್ವಾಮಿ, ನಿಮ್ಮನೆ ಹೆಣ್ಣು ಮಕ್ಳಿಗೆ ಇದೇ ತರ ಆದ್ರೆ, ಇವತ್ತು ಯಾವುದೋ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಇವ್ರನ್ನ ರೋಡ್ ಶೋ ಮಾಡಿ ಕರ್ಕೊಂಡು ಬರ್ತಾ ಇದ್ದೀರಲ್ವಾ? ನಾಳೆ ನಿಮ್ಮನೆ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋದ್ರು ಅಂದ್ರೆ ಏನ್ ಮಾಡ್ತೀರಾ ಅವಾಗ? ಆಗ್ಲೂ ಇದೇ ತರ ರೋಡ್ ಶೋ ಮಾಡ್ತೀರಾ? ತಲೆ ಬೇಡವಾ? ಈ ರೋಡ್ ಶೋಗೆ ಹಿಂದೆ ಮುಂದೆ ವೆಹಿಕಲ್ಸ್ ಬೇರೆ, ಅದನ್ನ ವಿಡಿಯೋ ಮಾಡೋದಕ್ಕೆ ಬೇರೆ, ಜೈಕಾರ ಹಾಕೋದಕ್ಕೆ ಬೇರೆ. ಈಗ ಇವರ ಜಾಮೀನು ರದ್ದು ಮಾಡಬೇಕು ಅಂತ ತನಿಖಾಧಿಕಾರಿಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ರದ್ದು ಆಗಬೇಕು. ಜೊತೆಗೆ ಈ ಹಿಂದೆ ಮುಂದೆ ಜೈಕಾರ ಹಾಕೊಂಡು ಹೋಗ್ತಾ ಇದ್ದಾರಲ್ಲ, ಅವ್ರಗಳ ವಿರುದ್ಧನೂ ಕೇಸ್ ದಾಖಲಿಸಿ ಒಂದು ಸ್ವಲ್ಪ ದಿನ ಕೂರಿಸಿ ಒಳಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ನಿಜವಾಗ್ಲೂ ನಾವು ಈ ಥರದ ನಾಚಿಕೆಗೇಡಿನ ದೃಶ್ಯಗಳನ್ನು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಯಾರೋ ವಿಲನ್ನು ಗ್ಯಾಂಗ್ ರೇಪ್ ಮಾಡಿ ಹೊರಗೆ ಬಂದಾಗ ಅವನಿಗೆ ಜೈಕಾರ ಹಾಕೊಂಡು ಕರ್ಕೊಂಡು ಬರೋದು. ನಮ್ಮ ರಾಜ್ಯದಲ್ಲೇ ಆಗುತ್ತೆ ಅಂದಾಗ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ, ನಾಚಿಕೆನೂ ಆಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು ಅವ್ರ ವಿರುದ್ಧನೂ ಕೇಸ್ ಆಗ್ಬೇಕು. ಏನ್ ನಡೀತಾ ಇದೆ ಈ ಪ್ರಕರಣದಲ್ಲಿ? ನೀತಿ 2024 ಜನವರಿ 8ರಂದು ಇದೇ ಒಂದು ಹಾನಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಓರ್ವ ಮಹಿಳೆ ಮೇಲೆ 19 ಜನ ಇಲ್ಲಿ ಅಂತಂದ್ರೆ ಒಂದು ಪೈಶಾಚಿಕ ಕೃತ್ಯವನ್ನ ಎಸಗಿರ್ತಾರೆ. ಅಲ್ಲೇ ಹಾನಗಲ್ ಅಣತಿದೊಡ್ಡಲ್ಲಿರುವಂತಹ ಒಂದು ಜಂಗಲ್ ಅಂದ್ರೆ ಕಾಡಿನ ದಟ್ಟ ಒಂದು ಕಾಡಿನಲ್ಲಿ ಕರ್ಕೊಂಡೋಗಿ ಅವಳ ಮೇಲೆ ಒಂದು ಗ್ಯಾಂಗ್ ರೇಪ್ ಮಾಡ್ತಾರೆ. ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ 19 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. 19 ಜನರಲ್ಲಿ ಈ ಹಿಂದ್ಗಡೆ ಕೆಲವು ತಿಂಗಳ ಹಿಂದ್ಗಡೆ ಅಷ್ಟೇ 12 ಜನರಿಗೆ ಜಾಮೀನು ಸಿಕ್ಕಿತ್ತು. ಆದ್ರೆ ಇದೇ 20ರಂದು ಉಳಿದ 7 ಜನ ಪ್ರಮುಖ ಆರೋಪಿಗಳಿಗೆ ಇಲ್ಲಿ ಅಂತಂದ್ರೆ ಜಾಮೀನು ದೊರೆತಿತ್ತು. ಆ ಜಾಮೀನು ದೊರೆತದ್ರಲ್ಲಿ ಅವ್ರಿಗೆ ಒಂದು ದೊಡ್ಡದಂತಹ ಒಂದು ವಿಜಯೋತ್ಸವ ಸಂಭ್ರಮಾಚರಣೆ, ಒಂದು ರೋಡ್ ಶೋ ಮಾಡಲಾಗಿತ್ತು. ಇದೇ ಒಂದು ವಿಡಿಯೋಗಳು ಅಂದ್ರೆ ರೋಡ್ ಶೋ ಯಾರು ಇಲ್ಲಿ ಅಂದ್ರೆ ದೇಶ ಪ್ರೇಮಿಗಳು ಅಂದ್ರೆ ಯುದ್ಧದಲ್ಲಿ ಗೆದ್ದು ಬಂದವರಂತೆ ಇವ್ರನ್ನ ಬಿಂಬಿಸಿ ಇಲ್ಲಿ ಒಂದು ಇದೇ ಒಂದು ಅಂದ್ರೆ ಒಂದು ಹಾವೇರಿಯ ಒಂದು ಸಬ್ ಜೈಲಿಂದ ಹಕ್ಕಿ ಹಾಲೂರು, ಹಾನಗಲ್ ತಾಲೂಕಿನ ಒಂದು ಹಕ್ಕಿ ಹಾಲೂರು ಪಟ್ಟಣದವರೆಗೂ ಇಲ್ಲಿದ್ರೆ
ಬೃಹತ್ ಆದಂತ ಒಂದು ರೋಡ್ ಶೋ ನಡೆಸಿ ಇದೇ ಒಂದು ಅಕ್ಕಿ ಹಾಲನ್ನ ಗಲ್ಲಿ ಗಲ್ಲಿ ಇಲ್ಲಿ ಅಂದ್ರೆ ಒಂದು ಸಂಭ್ರಮಾಚರಣೆ ಮಾಡಿದ್ರು. ಆ ಸಂಭ್ರಮಾಚರಣೆ ಸಂಬಂಧಪಟ್ಟಂಗೆ ಯಾರು ಸಂಭ್ರಮಾಚರಣೆ ಮಾಡಿದ್ರು ಆ 7 ಜನರಲ್ಲಿ 5 ಜನರನ್ನ ಇದೇ ಒಂದು ಹಾನಗಲ್ ಪೊಲೀಸರು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಆ 7 ಜನರ ಮೇಲೂ ಒಂದು ರೌಡಿ ಶೀಟರ್ ಓಪನ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನೋಡಿದಾಗ ಅಂದ್ರೆ A1 ಅಫ್ತಾಬ್ ಚಂದ್ರಕಟ್ಟಿ, A2 ಮದರ್ಸಾಬ್ ಮಂಡಕ್ಕಿ, A3 ಸಮೀವುಲ್ಲಾ ಲಾರಣ್ಣವ್ರ್ ಮತ್ತು ಮೊಹಮ್ಮದ್ ಸಾದಿಕ್ ಈ ಒಟ್ಟು 7 ಜನ ಏನು ಪ್ರಮುಖ ಆರೋಪಿಗಳಿದ್ರೆ ಆ ಪ್ರಮುಖ ಆರೋಪಿಗಳ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ದು ಅಲ್ಲದೆ ಇಲ್ಲಿ ಅಂದ್ರೆ ಇವರು ಜಾಮೀನು ಅರ್ಜಿಯನ್ನ ಯಾಕೆ ಅಂದ್ರೆ ಕೋರ್ಟ್ ನೇಮಗಳಿದ್ದು ಒಂದು ಜಾಮೀನಿಗೆ ಕೊಡಬೇಕಾದ್ರೆ ಒಂದು ಜಾಮೀನಲ್ಲಿ ಷರತ್ತುಗಳು ಇರ್ತವೆ. ಆ ಷರತ್ತುಗಳನ್ನ ಈ 7 ಜನ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಹಾನಗಲ್ ಯಾವ ತನಿಖಾಧಿಕಾರಿ ಇದ್ರು ಹಾನಗಲ್ ಪೊಲೀಸ್ ಠಾಣೆ ಆ ತನಿಖಾಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಆ ಅರ್ಜಿಯಲ್ಲಿ ಏನಿರುತ್ತೆ ಅಂದ್ರೆ ಈ 7 ಜನ ಒಂದು ಜಾಮೀನ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಷರತ್ತನ್ನ ಇಲ್ಲಿ ಅಂತಂದ್ರೆ ಗಾಳಿಗಳು ತೋರಿದ್ರೆ ಹೀಗಾಗಿ ಇವರ ಒಂದು ಜಾಮೀನನ್ನ ಇಲ್ಲಿ ತಿರಸ್ಕಾರ ಮಾಡಬೇಕು. ಆ ಅರ್ಜಿಯನ್ನ ಯಾವುದೇ ರೀತಿಯಾಗಿ ಇಲ್ಲಿ ಅಂತಂದ್ರೆ ಅವ್ರ ಜಾಮೀನನ್ನ ರದ್ದು ಮಾಡಬೇಕು ಅಂತೇಳಿ ಕೋರ್ಟ್ಗೆ ಮೊರೆ ಹೋಗುವಂತ ಕೆಲಸವನ್ನ ಮಾಡಿದ್ರೆ ಅದ್ರ ಜೊತೆಗೆ ಈಗ ಹಿಂದೂಪರ ಸಂಘಟನೆಗಳಿರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳಿರ್ಬೋದು 19 ಜನರನ್ನ ಮತ್ತೆ ಇಲ್ಲಿ ಅಂದ್ರೆ ಜಾಮೀನು ಎಲ್ಲ 19 ಜನರ ಪ್ರಮುಖ ಆರೋಪಿಗಳಿದ್ರು ಅವರೆಲ್ಲರ ಜಾಮೀನನ್ನ ರದ್ದು ಮಾಡಬೇಕು ಮತ್ತು ಅಷ್ಟೇ ಅಲ್ಲ ಸಹಿತ ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾದರನ್ನ ಪ್ರತಿಯೊಬ್ಬರನ್ನ ತನಿಖೆ ಮಾಡಬೇಕು. ಇಲ್ಲಿ ಸರಿಯಾದ ತನಿಖೆ ಮಾಡಿದ್ದು ಅಲ್ಲದೆ ಯಾವ 20ಕ್ಕೂ ಹೆಚ್ಚು ಬೈಕ್ಗಳಿರ್ಬೋದು ಮತ್ತು 6ಕ್ಕೂ ಹೆಚ್ಚು ಕಾರುಗಳು ಆದ್ರೆ ಆ ಕಾರುಗಳ ಒಂದು ಸನ್ರೂಪನ್ನ ಓಪನ್ ಮಾಡಿ ಅವರು ಒಂದು ಮೆರವಣಿಗೆ ಮಾಡ್ತಾರೆ. ಹೀಗಾಗಿ ಆ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ನೀತಿ ಥ್ಯಾಂಕ್ ಯು ಎಲ್ಲ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.